ಮಾಯಾ ಲೋಕಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರೂಪಕ ರಾಮಚಂದ್ರ ಆಚಾರ್ಯ. ಇವತ್ತು ನಾನು ಗೊಡಾಕ್ಸ್ LED M150 ಕಂಟಿನ್ಯೂಸ್ ಲೈಟ್, ಇದು ಸ್ಮಾರ್ಟ್ಫೋನ್ ಲೈಟು, ಇದರ ಅನ್ಬಾಕ್ಸಿಂಗ್ ಮತ್ತು ಅದರ ರಿವ್ಯೂ ಮಾಡ್ತಾಯಿದ್ದೀನಿ. ಈಗ ಏನು ನಾನು ಹೇಳಿದೆ, LED M150 ಮಿನಿ LED ವಿಡಿಯೋ ಲೈಟ್, ಇದರ ಬೆಲೆ ಬಂದುಬಿಟ್ಟು 3750 ರೂಪಾಯಿ. ಇದು ಆನ್ಲೈನಿಂದ ತರಿಸ್ಕೋಬೇಕು. ಆನ್ಲೈನಲ್ಲಿ ಅಮೆಝಾನ್ನಲ್ಲಿ ಇದು ಲಭ್ಯ ಇಲ್ಲ, ಮತ್ತು ಫ್ಲಿಪ್ಕಾರ್ಟ್ ಅಂತ ಅಲ್ಲೂ ಲಭ್ಯ ಇಲ್ಲ. ಇದು ಕ್ರೋಮಾ ಅಂತ ಒಂದು ಆನ್ಲೈನ್ ಕಂಪ್ನಿ ಇದೆ, ಅಲ್ಲಿಂದ ತರಿಸ್ಕೋಬೋದು. ಒಂದು ನೀವು ಆರ್ಡ್ರ್ ಮಾಡಿ ಒಂದು 5 ಡೇಸ್ಗೆ ಅವರು ಮನೆಗೆ ತಂದು ತಲುಪಿಸ್ತಾರೆ. ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಇದು M150 ಲೈಟು. ಇದ್ರ ವಿಶೇಷ ಏನು ಅಂದರೆ, ಇದರ ಒಳಗಡೆ 150 ಬಲ್ಪ್ ಇರುತ್ತೆ, ಚಿಕ್ಕ ಚಿಕ್ಕ ಬಲ್ಪ್ ಇರುತ್ತೆ. ಇದರಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಇದೆ. ಈಗ ಇದು ಆನ್ ಮಾಡ್ತೀನಿ ನೋಡಿ, ಇದು ಆನ್ ಮಾಡಿದರೆ ಇದರಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಇದೆ. 10ರಿಂದ 100ವರೆಗೆ ಒಂದು ಇಲ್ಲಿ ಇದು ಕೊಟ್ಟಿರ್ತಾನೆ. ನೀವು ಇದನ್ನು ಪ್ರಕಾಶನ ಎಷ್ಟು ಬೇಕೋ ಅಷ್ಟು ಈ ಥರ ಜಾಸ್ತಿ ಮಾಡ್ಕೊಬೋದು, ಆಯಿತಾ. ಇದು ನಾನು ಕಡಿಮೆ ಮಾಡ್ತಾಯಿದ್ದೀನಿ ಈ ಥರ. ಇದು ಕಂಟಿನ್ಯೂಸ್ ಲೈಟ್. ಇದು ಚಾರ್ಜು, ಇದನ್ನು ನಾವು 4 ಗಂಟೆ ಚಾರ್ಜ್ ಮಾಡಬೇಕಾಗುತ್ತೆ. ಆಮೇಲೆ 4 ಗಂಟೆ ಚಾರ್ಜ್ ಮಾಡಿದ್ರೆ ನಿಮ್ಗೆ 1 ಗಂಟೆ ಇದು ಕಂಟಿನ್ಯೂಸ್ ಆಗಿ 1 ಗಂಟೆ ಇದು ಉಪಯೋಗಿಸ್ಬೋದು, ಆಯಿತಾ. ಆಮೇಲೆ ಇದು ಒಂದೇ ಲೈಟು, ಇದ್ರ ಬಣ್ಣ ಎಲ್ಲ ಬರೋದಿಲ್ಲ, ಇದು ಒಂದೇ ಥರ ಪ್ರಕಾಶನ ಕೊಡ್ತದೆ. ಆಮೇಲೆ ನಿಮಗೆ ಸಾಕಷ್ಟು ಇದನ್ನು ಕೊಡುತ್ತೆ, ಇದು ಪ್ರಕಾಶನ ಕೊಡುತ್ತೆ ನಿಮಗೆ. ಇದು ಮೊಬೈಲಿಗೆ ರಾತ್ರಿ ಹೊತ್ತು ಏನಾದರೂ ನೀವು ಶೂಟಿಂಗ್ ಮಾಡುವಾಗ, ಬ್ಲಾಗ್ ಮಾಡುವಾಗ ಇದು ನೀವು ಅದನ್ನು ಮೊಬೈಲ್ನ 2 ಕಡೆಯೂ ಇದು ಬಳಸ್ಕೋಬೋದು. ಆ ಕಡೆಯಿಂದನೂ ತೊಗೋಬೋದು, ಈ ಕಡೆ. ಇದು ಏನಂದರೆ, ಇದಕ್ಕೆ ಈ ಥರದ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾನೆ ನೋಡಿ, ಈ ಥರ ಒಂದು ಸ್ಟ್ಯಾಂಡ್ ಬರುತ್ತೆ. ಇದನ್ನು ನಾವು ಇದಕ್ಕೆ ಸಿಕ್ಸ್ಬಿಟ್ಟು ನಾವು ಟ್ರೈಪಾಡ್ಗೆ ಹಾಕ್ಕೋಬೋದು. ಇನ್ನೊಂದು ಈ ಲೈಟಿನ ವಿಶೇಷ ಏನು ಅಂತಂದರೆ, ಇದು ನೋಡಿ, ಇಲ್ಲಿ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾನೆ. ಈ ಸ್ಟ್ಯಾಂಡನ್ನು ನಾವು ಇಲ್ಲಿ ಕೆಳಗಡೆ ಹಾಕ್ಕೊಬೋದು. ಇನ್ನೊಂದು ಈ ಸ್ಟ್ಯಾಂಡ್ ಹಾಕ್ಬಿಟ್ಟು ಇದನ್ನು ನಾವು ಈ ಇದಿರುತ್ತಲ್ಲ ಕ್ಯಾಮ್ರಾಗೆ ಫಿಕ್ಸ್ ಮಾಡ್ಕೋಬೋದು. ಇದ್ರದ್ದು ಉಪಯೋಗ ಇದು ಮಲ್ಟಿಪರ್ಪಸ್ಸು, ಮೊಬೈಲ್ಗೂ ಉಪಯೋಗಿಸ್ಕೋಬೋದು ಮತ್ತು ಕ್ಯಾಮ್ರಾಗೂ ಕೂಡ ಇದು ಉಪಯೋಗಿಸ್ಕೋಬೋದು. ಮತ್ತು ಸಾಕಷ್ಟು ಪ್ರಕಾಶ ಇರುತ್ತೆ ಇದು. ಮತ್ತು ಕಣ್ಣಿಗೇನು ತುಂಬ ಹೊಡ್ತಾ ಇಲ್ಲ. ಇದು ಮೇಲ್ಗಡೆ ಒಂದು ಏನೋ ಇದು ಹಾಕಿರ್ತಾನೆ, ಅದರಲ್ಲಿ ಸ್ವಲ್ಪ ತಡೆದು ಬರುತ್ತೆ ಲೈಟು. ತುಂಬ ಏನೋ ಇದಾಗೋದಿಲ್ಲ, ತೊಂದರೆ ಆಗೋದಿಲ್ಲ. ಇದು ತುಂಬ ಅವಶ್ಯಕತೆ ಬೀಳುತ್ತೆ ಹೊಸದಾಗಿ ಎಲ್ಲ ಮಾಡೋರಿಗೆ, ವೀಡಿಯೋಗಳು ಮಾಡೋರಿಗೆಲ್ಲ. ಅದು ರಾತ್ರಿ ಹೊತ್ತೆಲ್ಲ ಬೆಳಕಿರೋದಿಲ್ಲ, ಸಾಕಾಗೋದಿಲ್ಲ. ನಿಮ್ಮ ನಾರ್ಮಲ್ ಟ್ಯೂಬ್ ಲೈಟ್ ಬೆಳಕು ಇದೆಲ್ಲ ಸಾಕಾಗಲ್ಲ. ಈ ಥರ ಒಂದು ಲೈಟ್ ಇದ್ದರೆ ನಿಮ್ಮ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ನನ್ನ ಅಭಿಪ್ರಾಯದ ಪ್ರಕಾರ ಇವೆಲ್ಲ ಬೇಸಿಕ್ಸ್. ಒಂದು ಮೈಕ್ರೋಫೋನು, ಲೈಟು, ಇವೆಲ್ಲ ಸ್ವಲ್ಪ ಬೇಸಿಕ್ ಎಕ್ವಿಪ್ಮೆಂಟ್ಸು. ಇದು ಯೂಟ್ಯೂಬ್ ಮಾಡೋರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಇದು ನಾನು ಹೇಳ್ದಂಗೆ ಇದನ್ನು ನೀವು ಆನ್ಲೈನಲ್ಲೇ ತರಿಸ್ಕೋಬೇಕು, ಎಲ್ಲೂ ಸಿಕ್ಕಲ್ಲ ಹೊರಗಡೆ ಎಲ್ಲ. ಇದು ಆನ್ಲೈನಲ್ಲಿ ನೀವು ಕ್ರೋಮಾದಲ್ಲಿ ತರಿಸ್ಕೋಬೋದು. ಬೆಲೆ ಬಂದುಬಿಟ್ಟು 3750 ರೂಪಾಯಿ, ಇನ್ಕ್ಲೂಡಿಂಗ್ GST, ಆಯಿತಾ. ನೀವು ಬುಕ್ ಮಾಡಿ ಒಂದು 4-5 ದಿವಸಕ್ಕೆಲ್ಲ ಇದು ಮನೆಗೆ ಬರುತ್ತೆ. ಈಗ ನಾನು ಇದನ್ನು ಉಪಯೋಗಿಸಿದ್ದೀನಿ, ಈಗ ಒಂದು 2-3 ವೀಡಿಯೋ ಮಾಡಿದ್ದೀನಿ. ಬ್ರೈಟ್ನೆಸ್ಸು ಚೆನ್ನಾಗಿದೆ, ಚಾರ್ಜ್ ಆಗ್ತಾಯಿದೆ. ಆಮೇಲೆ ಅವರು ಒಂದು ಚಾರ್ಜರ್ ಕೊಟ್ಟಿರ್ತಾರೆ. ಆ ಚಾರ್ಜರ್ದು ಪಾಯಿಂಟು ಕೆಲವು ಸಲ ಏನಾಗುತ್ತೆ, ಅದು ನಮಗೆ ಅದು ಆಗಲ್ಲ. ಅವರು USB ಕೇಬಲ್ ಕೊಟ್ಟಿರ್ತಾರೆ, ಅದು ಇದಕ್ಕೆ ಬರಲ್ಲ. ಅವಾಗ ನಾವು ಬೇರೆ ಇದಕ್ಕೆ ಯಾವುದು ಒಂದು ಚಾರ್ಜರ್ ಬೇರೆ ತಗೊಳ್ಳೋ ಸಂದರ್ಭ ಬರುತ್ತೆ. ನಂದು ಒಂದು ಹಳೇದು ಯಾವುದೋ ಬೇರೆ ಚಾರ್ಜರ್ ಇತ್ತು, ಅದು ಇದಕ್ಕೆ ಸರಿ ಹೊಟ್ಟೋಯ್ತು. ಇಲ್ಲಾಂದರೆ ಚಾರ್ಜರ್ ಸಪ್ರೇಟ್ ತೊಗೋಬೇಕಾಗತ್ತೆ, ಯಾಕಂದರೆ ಅವರು USB ಕೇಬಲ್ ಕೊಡ್ತಾರೆ. ಅದೇನಷ್ಟು ಉಪಯೋಗ ಆಗಲ್ಲ, ಆಯಿತಾ. ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.